ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. 2 ಸಮುವೇಲ 8ನೇ ಅಧ್ಯಾಯ 6ನೇ ವಾಕ್ಯದ ಕೊನೆ ಭಾಗ. ಯೆಹೋವನ ಅನುಗ್ರಹದಿಂದ ದಾವೀದನಿಗೆ ಎಲ್ಲಿ ಹೋದರೂ ಜಯ ದೊರಕಿತು. ಅದರ 14ನೇ ವಾಕ್ಯದ ಕೊನೆ ಭಾಗ. ಯೆಹೋವನ ಅನುಗ್ರಹದಿಂದ ದಾವೀದನಿಗೆ ಎಲ್ಲಿ ಹೋದರೂ ಜಯ ಉಂಟಾಯಿತು. ದೇವರ ವಾಕ್ಯವನ್ನು ನಾವು ಗಮನಿಸುವಾಗ ಆತನು ಒಂದು ರೀತಿಯಲ್ಲಿ ದಾವೀದನು ಬಹಳ ಇಕ್ಕಟ್ಟಿನ ಮೂಲಕ ಹಾದು ಹೋದಂತಹ ವ್ಯಕ್ತಿ. ಬಹಳ ಕಷ್ಟದ ಮೂಲಕ ಅವನು ಸಂತೋಷವಾಗಿ ದೇವರನ್ನು ಆರಾಧನೆ ಮಾಡ್ತಾ, ಕಿನ್ನರಿ ಬಾರಿಸ್ತಾ, ಕುರಿಗಳನ್ನು ಮೇಯಿಸ್ತಾ ಜೀವನ ಮಾಡ್ತಾ ಇದ್ದಂಥ ಒಬ್ಬ ವ್ಯಕ್ತಿ. ಆದರೆ ದೇವರ ಪ್ರೀತಿ ಅವನ ಮೇಲೆ ಇಳಿದು ಬಂದಾಗ, ದೇವರು ಅವನನ್ನು ಪ್ರೀತಿಸಿದಾಗ ಅವನಿಗೆ ಅಭಿಷೇಕವನ್ನು ಮಾಡ್ತಾರೆ. ಅವನಿಗೆ ಅಭಿಷೇಕ ಮಾಡಿದ ನಂತರ ಆ ಅಭಿಷೇಕವನ್ನು ಹೊಂದಿದ ದಾವೀದನು ದೇವರ ಕೃಪೆಯಲ್ಲಿ ಆಶ್ರಯಿಸಿ ಮುಂದೆ ಸಾಗ್ತಾ ಇದ್ದಾನೆ. ಆದರೆ ಅವನಿಗೆ ವಿರುದ್ಧವಾಗಿ ಶತ್ರುವಾದಂತಹ ಸೈತಾನ್ ಎದ್ದು ಅನೇಕರನ್ನ ಎಬ್ಬಿಸ್ತಾನೆ. ಅವನ ಮುಂದೆ ಸೌಲ ವಿರೋಧಿಯಾಗಿ ನಿಂತ್ಕೊಳ್ತಾನೆ. ಸೌಲನು ದಾವೀದನನ್ನು ಕೊಲ್ಲಬೇಕು ಅಂತ ಪ್ಲ್ಯಾನ್ ಮಾಡ್ತಾನೆ. ಆದರೆ ದೇವರ ವಾಕ್ಯದಲ್ಲಿ ಓದುವಾಗ ನಮಗೆ ಗೊತ್ತಾಗ್ತದೆ, ಸೌಲನ ಮರಣದ ನಂತರ ದಾವೀದ ರಾಜ ಆಗ್ತಾನೆ. ದಾವೀದನು ರಾಜ ಆಗಿ ಇಸ್ರಾಯೇಲರನ್ನು ಆಳ್ವಿಕೆ ಮಾಡ್ತಾ ಇರುವಂತಹ ಸಮಯದಲ್ಲಿ ಈ ಒಂದು 8ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಅದರ ಹೆಡ್ಡಿಂಗಲ್ಲಿ ದಾವೀದನು ನಡೆಸಿದ ಯುದ್ಧಗಳು ಅವನ ಸರದಾರರು. ದಾವೀದನು ಅನೇಕ ಯುದ್ಧಗಳನ್ನು ಮಾಡಬೇಕಾಗಿ ಬರುತ್ತೆ. ಆದರೆ ದಾವೀದ ಎಲ್ಲೇ ಹೋದರೂ ಸಹ ಅವನು ಗೆದ್ದು ಬರ್ತಾನೆ. ಅದಕ್ಕೆ 33:16 ಕೀರ್ತನೆ 33:16ದಲ್ಲಿ ದಾವೀದನು ಹೇಳುವಂತಹ ಒಂದು ಮಾತಿದೆ. ಮಹಾಸೇನಾ ಬಲದಿಂದಲೇ ಯಾವ ಅರಸನೂ ಸಹ ಗೆಲ್ಲೋದಿಲ್ಲ ಅಂತ ಹೇಳ್ತಾನೆ. ಈಗ ಅವನು ಹೇಳುವಂಥ ಮಾತೇನು ಅಂದರೆ 33:16ರಲ್ಲಿ ಮಹಾಸೇನಾ ಬಲದಿಂದಲೇ ಯಾವ ಅರಸನಿಗೂ ಜಯವಾಗುವುದಿಲ್ಲ, ಯಾವ ಶೂರನು ಅಧಿಕವಾದ ಭುಜಬಲದ ದೆಸೆಯಿಂದ ಸುರಕ್ಷಿತನಾಗುವುದಿಲ್ಲ. ಹಾಗಾದರೆ ದಾವೀದನ ಜಯ, ಅವನು ಹೇಳ್ತಾ ಇರೋವಂಥದ್ದೇನು ಅಂದರೆ, ನನಗೆ ಜಯ ಸಿಕ್ಕಿದ್ದು ಮಹಾಸೇನಾ ಬಲದಿಂದ ಅಲ್ಲ, ನನ್ನ ಟ್ಯಾಲೆಂಟಿಂದ ಅಲ್ಲ, ನನ್ನ ದೇವರು ನನ್ನ ಸಂಗಡ ಇದ್ದು ನನಗೆ ಸಹಾಯ ಮಾಡಿದ್ರು. ಈ ದಿವಸಗಳಲ್ಲಿ ನಿಮ್ಮ ಜೀವಿತದಲ್ಲಿ ಸಿಕ್ಕಂತಹ ಜಯಗಳು, ಒಂದು ವೇಳೆ ನಾವೇ ಹೋರಾಡಿರ್ಬೋದು, ನಾವೇ ಪ್ರಯತ್ನ ಮಾಡಿರ್ಬೋದು, ನಾವೇ ಅದರ ಹಿಂದೆ ಕಾರ್ಯ ಮಾಡಿ ನಮಗೆ ಜಯ ಸಿಕ್ಕಿರ್ಬೋದು. ಆದರೆ ದೇವರು ನಮ್ಮಿಂದ ಬಯಸುವಂಥದ್ದೇನು ಅಂದರೆ, ಅದಕ್ಕೆಲ್ಲ ಕ್ರೆಡಿಟನ್ನು ಯಾರಿಗೆ ಕೊಡಬೇಕೋ ದೇವರಿಗೆ ಕೊಡಬೇಕು. ಕಾರಣ ಏನು? ಸುಮ್ಮನೆ ಕೊಡುವುದಕ್ಕಾಗಿ ಅಲ್ಲ, ದೇವರ ಸಹಾಯದಿಂದಲೇ ನಮಗದು ಸಿಕ್ಕಿತು. ದೇವರು ನಮ್ಮ ಜೊತೆಯಲ್ಲಿ ಇರಲಿಲ್ಲ ಅಂದರೆ, ದೇವರು ನಮ್ಮ ಸಂಗಡ ಇರಲಿಲ್ಲ ಅಂದಿದ್ರೆ, ಎಂಥ ಶಕ್ತಿ ನಮಗಿದ್ರೂ ಸಹ, ಎಂಥ ಸೈನ್ಯ ಬಲ, ರಥಬಲ, ಕುದುರೆ ಬಲ ನಮ್ಮಲ್ಲಿದ್ದರೂ ಸಹ ನಮಗೆ ಜಯ ಹೊಂದುವುದಕ್ಕೆ ಸಾಧ್ಯವಿಲ್ಲ. ನಾವು ಜ್ಞಾನೋಕ್ತಿ 21ನೇ ಅಧ್ಯಾಯದಲ್ಲಿ ದಾವೀದನ ಮಗನಾದ ಸೊಲೊಮೋನನು ಹೇಳುವಂತಹ ಒಂದು ಮಾತನ್ನು ನಾವು ನೋಡ್ಬೋದು. 21ನೇ ಅಧ್ಯಾಯ 31ನೇ ವಾಕ್ಯ. ಅಶ್ವಬಲವು ಯುದ್ಧ ದಿನಕ್ಕಾಗಿ ಸನ್ನದ್ಧವಾಗಿದ್ದರೂ ಜಯವು ಯೆಹೋವನಿಂದಲೇ. ದಾವೀದ ಹೇಳ್ತಾನೆ, ಮಹಾಸೇನಾ ಬಲದಿಂದ ನನಗೆ ಜಯ ಸಿಕ್ಕಿಲ್ಲ. ಅವರ ಮಗನಾದ ಸೊಲೊಮೋನ್ ಹೇಳ್ತಾನೆ, ಅಶ್ವಬಲವು ಯುದ್ಧ ದಿನಕ್ಕಾಗಿ ಸನ್ನದ್ಧವಾಗಿದ್ದರೂ ಜಯವನ್ನು ಕೊಡುವುದು ಕರ್ತನು ಎಂಬುದಾಗಿ. ಹಾಗಾದರೆ ಇವರಿಬ್ಬರು ಒಳ್ಳೆಯ ರಾಜರುಗಳು, ಯುದ್ಧ ಮಾಡಿ ಶತ್ರುಗಳನ್ನು ಸೋಲಿಸಿ ಜಯಶಾಲಿಗಳಾಗಿ ಜಯವೀರರಾಗಿ ನಿಂತಹ ಅಪ್ಪ ಮಗನಾದಂತಹ ದಾವೀದ ಸೊಲೊಮೋನ ಹೇಳ್ತಾ ಇರೋದು ಏನು ಅಂದರೆ, ನಾವು ಗೆದ್ದಿರೋದು, ನಾವು ಜಯಶಾಲಿಗಳಾಗಿದ್ದು, ನಾವು ಮುನ್ನುಗ್ಗಿದ್ದು ನಮ್ಮ ಬಲದಿಂದ ಅಲ್ಲ, ಸೈನ್ಯ ಬಲದಿಂದ ಅಲ್ಲ, ಅಶ್ವಬಲದಿಂದ ಅಲ್ಲ, ರಥಬಲದಿಂದ ಅಲ್ಲ, ನಮ್ಮ ದೇವರ ಬಲದಿಂದಲೇ. ಈ ಬೆಳಗ್ಗೆ ವಾಕ್ಯವನ್ನು ಕೇಳುವಂಥ ದೇವರ ಮಗುವೆ, ನಿನ್ನ ಜೀವಿತದ ಎಲ್ಲ ಪರಿಸ್ಥಿತಿಗಳಲ್ಲಿ
ನಿನ್ನ ಸಂಗಡ ಇದ್ದಂತಹ ಒಬ್ಬ ದೇವರಿದ್ದಾನೆ. ನಿನ್ನ ಜೊತೆಯಲ್ಲಿದ್ದು ನಿನಗೆ ಸಹಾಯ ಮಾಡಿದ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಆ ದೇವರಲ್ಲಿ ನೀನು ಆಶ್ರಯಿಸುವಾಗ, ಆ ದೇವರ ಮುಖವನ್ನು ನೀನು ನೋಡುವಾಗ ನಿನಗಾಗಿ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ನಿನ್ನನ್ನು ಅದ್ಭುತಕರವಾಗಿ ನಡೆಸುವಂತಹ ಒಬ್ಬ ದೇವರಿಂದಿಗೂ ಜೀವಿಸ್ತಾ ಇದ್ದಾನೆ. ಇಲ್ಲಿ ನಾವು ಅದರ 6ನೇ ವಾಕ್ಯ 2 ಸಮುವೇಲ 8:6 ಮತ್ತು 14ನೇ ವಾಕ್ಯದಲ್ಲಿ ಓದ್ತೇವೆ. ಯೆಹೋವನ ಅನುಗ್ರಹದಿಂದ ದಾವೀದನಿಗೆ ಎಲ್ಲಿ ಹೋದರೂ ಜಯ ಉಂಟಾಯಿತು. ಯಾವ ಅರಸನಿಗೆ ವಿರುದ್ಧವಾಗಿ ಇವನು ಹೋದರೂ ಸಹ, ಯಾರ ಕಡೆಗಳ ಯುದ್ಧಕ್ಕೆ ಹೋದರೂ ಸಹ ದೇವರು ದಾವೀದನಿಗೆ ಜಯ ಕೊಡ್ತಾ ಇದ್ದಾರೆ. ಎಲ್ಲ ಕಡೆಯಿಂದಲೂ ಜಯಶಾಲಿಯಾಗಿ ಅವನು ಹಿಂದಿರುಗಿ ಬರ್ತಾ ಇದ್ದಾನೆ. ಕಾರಣ ಏನು ಅಂದರೆ ಅವನ ಟ್ಯಾಲೆಂಟ್ ಆಗಿರಲಿಲ್ಲ, ಅವನ ಯುದ್ಧದ ಆ ಒಂದು ನೈಪುಣ್ಯತೆ ಆಗಿರಲಿಲ್ಲ. ಆದರೆ ದೇವರ ವಾಕ್ಯ ಹೇಳುತ್ತೆ, ಯೆಹೋವನ ಅನುಗ್ರಹದಿಂದ ನಿನ್ನ ಜೀವಿತದಲ್ಲೂ ಸಹ ಆತನು ನಿನ್ನ ಸಂಗಡ ಇರುವುದಾದರೆ, ನಿನ್ನ ಜೊತೆಯಲ್ಲಿರುವುದಾದರೆ ನಿನ್ನನ್ನು ಆಶೀರ್ವಾದಕರವಾಗಿ ನಡೆಸುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ನಿನಗೆ ಬಿಡುಗಡೆಯನ್ನು ಕೊಡುವಂತಹ ಒಬ್ಬ ದೇವರು ಜೀವಿಸ್ತಾ ಇದ್ದಾನೆ. ನಮಗೆ ಬೇಕಾಗಿರೋದು ಈ ಲೋಕದ ವ್ಯಕ್ತಿಗಳ ಸಹಾಯವಲ್ಲ, ದೇವರ ಆಶೀರ್ವಾದ ನಮ್ಮ ಮೇಲೆ ಉಂಟಾಗಬೇಕು. ಆ ಕರ್ತನಿಗೆ ಹೇಳೋಣ, ಕರ್ತನೆ ನಿನ್ನ ಸಹಾಯ ನನ್ನ ಜೀವಿತದಲ್ಲಿ ಉಂಟಾಗಲಿ, ನಿನ್ನ ಆಶೀರ್ವಾದ ನನ್ನ ಮೇಲೆ ಇರಲಿ ಎಂಬುದಾಗಿ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡೋಣ. ಆತನ ಅನುಗ್ರಹದಿಂದ ನಿಮಗೂ ಜಯ ಉಂಟಾಗಲಿ. ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ಮತ್ತೊಂದು ಆವರ್ತಿ ನಿನ್ನ ಸನ್ನಿಧಾನಕ್ಕೆ ಬಂದಿದ್ದೇವೆ. ತಲೆಬಾಗಿರುವಂಥ ನಿನ್ನ ಮಕ್ಕಳನ್ನ ಆಶೀರ್ವಾದ ಮಾಡು. ಜಯವಿಲ್ಲದೆ ಸೋಲನ್ನು ಕಾಣ್ತಾ ಇರುವಂಥ ನಿನ್ನ ಮಕ್ಕಳಿದ್ದರೆ ಅವರಿಗೆ ದೇವರೇ ನಿನ್ನ ಅನುಗ್ರಹದಿಂದ ಒಂದು ದೊಡ್ಡ ಜಯವನ್ನು ದಯಪಾಲಿಸು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ಗಾಡ್ ಬ್ಲೆಸ್ ಯು.